ವೀಕ್ಷಕರೇ ನಮಸ್ಕಾರ. ಇಡೀ ಕರ್ನಾಟಕದ ಎಲ್ಲ ವೀಕ್ಷಕರು ಈ ಸುದ್ದಿ ನೋಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ತಿದ್ದೀವಿ. ಅವರ ಸಾಧನೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಅವರ ಬಾಲ್ಯದ ಕೆಲವೊಂದು ವಿಶೇಷ ಅನುಭವಗಳನ್ನು ಶೇರ್ ಮಾಡ್ಕೊತಿದ್ದಾರೆ ನಿಮ್ಮ ಹತ್ರ. ಮಾತಾಡ್ಸೋಣ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಸಣ್ಣ ಪರಿಚಯ ಈಗಾಗಲೇ ಇಡೀ ಜಿಲ್ಲಾದಾದ್ಯಂತ ಪರಿಚಯ ಇದೆ. ಅದನ್ನೇ ಸ್ವಲ್ಪ ನಮ್ಮ LBP ನ್ಯೂಸ್ ಏನು ವೀಕ್ಷಕರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ ಸರ್. ನಿಮ್ಮ ಪರಿಚಯ ಮಾಡಿ ಮೊದಲ. ನಮ್ಮ ಹೆಸರು ನಾಗರಾಜ್ ಸಾಲ್ಗಿರಿ ಅಂತೇಳಿ. ಹಾಂ ಸರ್. ನಮ್ಮ ಅಪ್ಪಾಜಿ ಹೆಸರು ರೇಣುಸಿದ್ದಪ್ಪ. ಹಾಂ ಸರ್. ತಾಯಿ ಹೆಸರು ಗುತ್ತಮ್ಮ ಅಂತೇಳಿ. ಹಾಂ ಸರ್. ನನಗೆ ಆ್ಯಕ್ಚುಲಿ 3 ಜನ ತಂಗಿಯರಿದ್ದಾರೆ. ಹಾಂ ಸರ್. ನಾವು ಸ್ಟಾರ್ಟಿಂಗಿಂದ ಅಪ್ಪಾಜಿನೇ ಹಮಾಲಿ ಮಾಡಿಯೆಲ್ಲ ದುಡಿತಾ ಇದ್ರು. ಹಾಂ ಸರ್. ಅವಾಗ ನಾವು ಪ್ರೈಮರಿ ಸ್ಕೂಲೆಲ್ಲ ಓದ್ತಾ ಇದ್ವಲ್ಲ. ಅಪ್ಪಾಜಿ ನಾವು SSLC ಮುಗಿಯತ್ಲೆ ಅವ್ರು ಒಂದು ಸ್ವಲ್ಪ ಓದೋದೆಲ್ಲ ಕೆಲ್ಸಕ್ಕೆ ಹೋಗೋದೆಲ್ಲ ಡ್ರಾಪ್ ಮಾಡಿದ್ರು. ಅವರು ಕೆಲ್ಸಕ್ಕೆ ಹೋಗೋದಂದ್ರೆ ನಮ್ಮದು ಏನೇನೋ ಸಮಸ್ಯೆ ಬಂದವು. ಹಾಗಾಗಿ ಭಾಳ ಕಡು ಬಡತನದಾಗ ಬಂದಿದ್ರಿ ನಾವು. ಅವಾಗಿಂದ ಬಂದಿರೋದಂದರೆ ನಮಗೆ ಅವಾಗಿಂದ ಏನು ಸಣ್ಣ ಮನಸ್ಸಿನ ಭಾವನೆ ಅಂತಂದರೆ, ಯಾರಾದರೂ ಬಡವ್ರಿಗೆ ಕಂಡ್ರೆ ನನ್ನ ಕಡೆ 10 ರೂಪಾಯಿ ಇರಲಿ, ಅವ್ರ ಕಡೆ ಅವ್ರಿಗೆ 5 ರೂಪಾಯಿ ಕೊಟ್ಟು ನಾವು 5 ರೂಪಾಯಿ ಇಟ್ಕೊಳಕ್ಕಂತ ಮನೋಭಾವನೆ ನನಗೆ. ಅದು ನಮ್ಮ ಅಜ್ಜ ಅಮ್ಮ ಬೆಳೆಸ್ಬಿಟ್ರು. ಅಂದರೆ ನಮ್ಮ ಅಪ್ಪ ಅವನ್ನ ಅಪ್ಪ ಅಮ್ಮ ಅವ್ರು ನಮ್ಮ ಅಮ್ಮರೆಲ್ಲ ಆ ಟೈಪ್ ಎಲ್ಲ ನಮಗೆ ಕಲಿಸ್ಕೊಟ್ರು. ಆ ಕಲಿಸಿದ ಭಾವನೆ ನನ್ನ ಮನಸ್ಸು ಹೋಗುತ್ತೆ. ಆದರೆ ನನ್ನ ಟೈಟ್ ಇರೋ ಶೆಡ್ಯೂಲ್ಗೆ, ಅಂದರೆ ಅಪ್ಪಾಜಿ ಏನು ಡ್ರಾಪ್ ಮಾಡಿದ್ರಲ್ಲ, ಅವಾಗ ಡ್ರಾಪ್ ಮಾಡಿದಾಗ ಅಷ್ಟು ನನ್ನ ಮೇಲೆ ಜವಾಬ್ದಾರಿ ಬಂತು. ಅವಾಗ ನಾನು ಜವಾಬ್ದಾರಿ ಮಾಡ್ಕೊಂತ ಹೋದೆ. ಅವಾಗ ಅಪ್ಪಾಜಿ ಒಂದು 3-4 ವರ್ಷ ಚೆನ್ನಾಗಿದ್ರು. ಮತ್ತು ಡ್ರಿಂಕ್ಸ್ ಮಾಡಿ ಅವರು ಒಂದು ಸ್ವಲ್ಪ ಡೆತ್ ಆಗಿದ ಮೇಲೆ ನಮಗೆ ಒಂದು ಸ್ವಲ್ಪ ಭಾಳ ಪ್ರಾಬ್ಲಮ್ ಆಯಿತು. ಮನೆಗೆ ಭಾಳ ಪ್ರಾಬ್ಲಮ್ ಆಯಿತು. ಅವಾಗ ಏನು ಮಾಡೋಕ್ಕಂದ್ರೆ ಒಂದು ಬಿಸ್ನೆಸ್ ಮಾಡ್ಬೇಕಂತ ನಾವು ಚಲೋ ಮಾಡಿ ಅವಾಗ ಒಂದು ಬಿಸ್ನೆಸ್ ಚಲೋ ಮಾಡಿದ್ವಿ. ಆ ಬಿಸ್ನೆಸ್ ಒಂದು ಸ್ವಲ್ಪ ಕೈ ಹಿಡಿತು ನಮಗೆ. ನೀವು ಬಂದಿದ್ದೆ ಸೀಡ್ಸ್ ಬೀಜದ ವ್ಯಾಪಾರ ಅಂದರೆ ನಾವು ಹೆಚ್ಚು ಕಮ್ಮಿ 10th ಮುಗಿತಿದ್ದು PUC ಫಸ್ಟ್ ಇಯರಿಂದ ನಾನು ಸೀಡ್ಸ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೇನೆ. ಅಂದರೆ ಎಕ್ಸಾಮ್ಗೆ ಎಷ್ಟೇ ಹೋಗ್ತಿದ್ದೆ ಕಾಲೇಜ್ಗೆಲ್ಲ, ಅಪ್ ಟು LLB ಇನ್ನು 4th ಸೆಮಿಸ್ಟರ್ನ ನಾನು ಎಕ್ಸಾಮ್ಗೆ ಎಷ್ಟೇ ಹೋಗ್ತಿದ್ದೆ. ಕಾಲೇಜ್ಗೆ ಯಾವಾಗ ಅಟೆಂಡ್ ಆಗ್ತಿಲ್ಲ. ಅದು ಮಾಡ್ಕೊಂತ ಕೆಲಸ ಮಾಡ್ಕೊಂತ ಹೋಗ್ತಿದ್ದೆ. ಹೆಚ್ಚು ಕಮ್ಮಿ ಇಲ್ಲಿವರೆಗೂ ಅಂದರೆ 21ನೇ ವರ್ಷ ನಾನು ಸೀಡ್ಸ್ ಕಂಪ್ನಿ ಟಚ್ ಇರೋದು ನನಗೆ. ಅದರಲ್ಲೇ ಕೆಲಸ ಮಾಡ್ತಾ ಮುಂದೆ ಬಂದಾಗ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಬಂತು. ಅದೇ ಟೈಪ್ ನಾವು ಬಿಸ್ನೆಸ್ ಮಾಡಕ್ಕೆ ಹೇಳಿದ್ವಿ. ಸೀಡ್ಸನ್ನೇ ಈಗ ಅದನ್ನೇ ಸರ್ ನೀವು ಓನಾಗಿ ಅಂದರೆ ಫಸ್ಟು ಪ್ರೊಡಕ್ಷನ್ ಮಾಡಿದ್ವಿ 3 ವರ್ಷ. ಆಮೇಲೆ ಏನನ್ಸ್ತು ಮಾರ್ಕೆಟ್ ಮಾಡೋಣ ಅಂತ ಅಂದರೆ ನಂದೊಂದು ಸ್ವಭಾವ ಅಂದರೆ ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಚಾಲೆಂಜ್ ತಗೊಂಡಿರೋದು. ಯಾರಿಗೆ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಆ ಟೈಪ್ ಇದ್ದಾಗ ನಾ ಮಾರ್ಕೆಟ್ ಮಾಡಲೇಬೇಕಂತಂದು ಚಾಲೆಂಜ್ ತಗೊಂಡು ಮಾರ್ಕೆಟಿಗೆ ಇಳಿದೆ. ಮಾರ್ಕೆಟಲ್ಲಿ ನಂದು ಹೆಸರು ಚೆನ್ನಾಗಿದೆ. ಬಳ್ಳಾರಿ, ಬೆಳಗಾಮು, ಮೈಸೂರು, ಈ ಹಾವೇರಿ ಡಿಸ್ಟಿಕ್ ಆಯಿತು, ದಾವಣಗೆರೆ ಡಿಸ್ಟಿಕ್ ಆಯಿತು. RK ಅಂತಂದ್ರೆ ಒಂದು ಬ್ರ್ಯಾಂಡ್ ಆಯಿತು. ಈಗ ಸರ್ ನೀವು ಸಮಾಜ ಸೇವೆಗೆ ಅಂತ ಬಂದ್ರಿ. ಇಡೀ ಜಿಲ್ಲಾದ್ಯಂತ ನೊಂದಂಥವ್ರಿಗೆ ನೀವಾಗೆ ಹೋಗಿ ಆ ವಿಷಯ ಗೊತ್ತಾದ ತಕ್ಷಣ ಅವರಿಗೆ ಸಹಾಯಧನ ಮಾಡಿ ಬರೋದು, ನೀವಾಗ ಖುದ್ದಾಗಿ ಹೋಗೋ ಅಂಥದ್ದನ್ನು ನಾವು ಕೆಲವೊಂದು ಕಡೆ ನೋಡಿದ್ದೀವಿ. ಅದು ಯಾರನ್ನೂ ನಿಮ್ಮನ್ನ ಕರೆ ಕೊಟ್ಟು ಬಂದು ಹೆಲ್ಪ್ ಮಾಡಿ ಅಂತ ಅನ್ನಲ್ಲ. ಸನ್ನಿವೇಶಗಳನ್ನು ನೋಡ್ಕೊಂಡು, ಎಲ್ಲ ವಿಡಿಯೋಗಳು ನೋಡ್ಕೊಂಡು, ಅವರ ಪರಿಸ್ಥಿತಿಗಳನ್ನು ನೋಡ್ಕೊಂಡು ನೀವೇ ಧನ ಸಹಾಯ ಮಾಡಿರ್ತೀರಿ. ಹೋಗಿ ಆ ಮನಸ್ಥಿತಿ ಬರೋದು ತುಂಬ ಕಷ್ಟ. ಭಗವಂತ ಬೇಕಾದಷ್ಟು ಆ ಹಣವನ್ನು ಕೊಟ್ಟಿರ್ತಾನೆ. ದಾನ ಮಾಡಬೇಕು ಅಂದಾಗ ಆ ಮನಸ್ಸು ಒಳ್ಳೇದಿರ್ಬೇಕಲ್ಲ, ಕೊಡ್ಬೇಕನ್ನೋ ಮನೋಭಾವನೆ ಬೇಕಲ್ಲ ಸರ್. ಅದು ಕೇಳಲಾರ್ದಂಗೆ ಹೋಗಿ ಕೊಟ್ಟು ಬರ್ತೀರಾ. ಇದಕ್ಕೆ ನೀವು ಏನಂತೀರಾ? ಇನ್ನೊಂದು ಹೇಳ್ಬೇಕಂದ್ರೆ, ಅದು ನನಗೆ ದೇವ್ರು ಕೊಟ್ಟರ ವರ. ನನಗೆ ಯಾರಿಗಾರು ಕಷ್ಟ ಇತ್ತಂದರೆ ನನ್ನ ಕಡೆ ತಡ್ಕೊಳಕ್ಕಾಗಲ್ಲ, ನಾನು ಹೆಲ್ಪ್ ಮಾಡಲೇಬೇಕು. ಆಮೇಲೆ ಈ ಸಂಸ್ಥೆ ಸಾಗಕ್ಕೆ ಮೇನ್ ಕಾರಣ ಅಂದರೆ ಹುಡುಗರು ಒಂದು ಸ್ವಲ್ಪ ಅಲ್ಲಿ ಹಾಳಾಗ್ತಿದ್ದಾರೆ. ನನ್ನ ಹುಡುಗರು ಅಂದರೆ ನಮ್ಮ ಏರಿಯಾದ ಹುಡುಗರೆಲ್ಲ, ಅವ್ರಿಗೆ ಒಂದು ಸ್ವಲ್ಪ ಯಾರಿಗಾರ ಹೆಲ್ಪ್ ಮಾಡಬೇಕು, ಅವನ್ನೆಲ್ಲ ಕಲಿಸ್ಬೇಕಂತಂದು ಒಂದು ಸೇವಾ ಸಂಸ್ಥೆ ತೆಗೆನೇನ್ರು ಅಂತಂದು ಕೇಳಿದೆ. ಈ ಆ್ಯಕ್ಚುಲಿ ಲಾಸ್ಟ್ ಎಲೆಕ್ಷನ್ ಆಯ್ತಲ್ಲ, ಎಲೆಕ್ಷನ್ ಆದಾಗ ಎಲ್ಲ ಮುಗಿಸ್ಕೊಂಬಂದ್ರು. ಎಲೆಕ್ಷನ್ಗೆ ಹೋಗಿ ದುಡಿಯೋದು ಇಂಪಾರ್ಟೆಂಟ್ ಅಲ್ಲ. ನಾವು 4 ಜನಕ್ಕೆ ಹೆಲ್ಪ್ ಮಾಡಿದ್ರೆ ನಾವು 4 ಜನಕ್ಕೆ ಹೆಲ್ಪ್ ಕೊಡ್ತೇವೆ, ಏನೋ ಒಂದು ಮಾಡೋಣ ಅಂತಂದ್ರೆ ಮಾಡೋಣ ಅಂತಂದ್ರೆ ಅಟ್ಲೀಸ್ಟ್ ನನಗೆ ಅವಾಗ ಒಂದು 20 ಜನ ಹುಡುಗರು ಸಪೋರ್ಟ್ ಮಾಡಿದ್ರು. ಮಾಡೋಣ. ಇದಕ್ಕೆ ರೋಲ್ ಮಾಡಲ್ ಯಾರನ್ನಾರ ಗುರುತಿಸ್ಕೊಂಡಿದ್ರಾ ನಾನು ಹಿಂಗೆ ಮಾಡಬೇಕು ಅಂತ? ಆ ಥರ ಏನಲ್ಲ ಮೇಡಮ್, ಏನಿಲ್ಲ. ಆ ಥರ ಏನಿಲ್ಲ. ನಂದು ಏನು ಗೊತ್ತಾ, ನನ್ನ ಕಡೆ ಎಷ್ಟಾಗತ್ತೋ ಅಷ್ಟು ಬಡವ್ರಿಗೆ ಹೆಲ್ಪ್ ಮಾಡಬೇಕು. ನಾ ದುಡಿದ್ರಾಗ 50% ಬಡವ್ರಿಗೆ ಅಂತಲೇ ಎತ್ತಿಡ್ಬೇಕನ್ನೋದು ನಂದು ಆಸೆ ಇತ್ತು. ಅದ್ರ ಪ್ರಕಾರ ನಾನು ಇಲ್ಲಿ ಮಾಡ್ತಿದ್ದೆ. ಅದನ್ನು ಒಂದು ಸಂಸ್ಥೆ ಮಾಡ್ಕೊಂಡು ಮಾಡಿದೆ ಅಂದರೆ ನಮಗೂ ಒಂದು ಸಂಸ್ಥೆಗೆ ಹೆಸರು ಇರ್ತೈತಿ. ಅಂದರೆ ಬಡವ್ರಿಗೆ ಐಡೆಂಟಿಫೈ ಮಾಡ್ಬೋದು, ಇವರು ಹೆಲ್ಪ್ ಮಾಡ್ತಾರೆ, ಇವ್ರಿಗೆ ನಾವು ಕೇಳ್ಬೋದು ಅಂತ ಮಾಡ್ಬೋದು. ಆಮೇಲೆ ಅದರಲ್ಲಿ ಫ್ರಾಡ್ ಆಗಬಾರ್ದು, ಒಂದು ಸ್ವಲ್ಪ ಸರ್ಚ್ ಮಾಡಿರಿ ಅಂತ ಹುಡುಗರಿಗೆಲ್ಲ ಹೇಳ್ತು. ಸರ್ಚ್ ಮಾಡಿಲ್ಲ ನಮ್ಗೆ ಹೇಳ್ತಿದ್ರು. ಅಲ್ಲ ಹುಡುಗರೆಲ್ಲ ಈಗ ಅದನ್ನು ಸಂಸ್ಥೆ ಮಾಡಿದ್ರಿಂದ ಎಲ್ಲರೂ ಅವ್ರ ಬಿಸ್ನೆಸ್ನಾಗ ಆಯ್ತು, ದಂಧೆ ಆಯ್ತು, ಅವರೆಲ್ಲ ಚೆನ್ನಾಗಿ ಮಾಡ್ಕೊಂತ ಹೊಂಟಿದ್ದಾರೆ ಆ ಸಂಸ್ಥೆ ಮುಖಾಂತರನೇ ಮಾಡಿದ್ರು. ಆಮೇಲೆ ಇನ್ನೊಂದು, ನಾವು ಸ್ಟಾರ್ಟಿಂಗ್ ಚಲೋ ಮಾಡಿದ್ದೆ ಒಂದು ಪಲಾವಿಂದ. ಹೊಟ್ಟೆ ಸಿಗೊಂದು ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಮಲ್ಕೊಂಡಿರ್ತಾರಲ್ಲ, ಅವ್ರಿಗೆ ಬೆಡ್ಶೀಟ್ ಆಯ್ತು, ಪಲಾವ್ ಆಯ್ತು ಕೊಡ್ಬೇಕಂತ ಆ ಉದ್ದೇಶದಿಂದ ಹೋಗಿದ್ದು ನಾವು.
ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್. ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಇವತ್ತು ಒಂದು ಅನ್ನದಾತ ಒಂದು ದೊಡ್ಡ ಎಲ್ಲರಿಗೂ ಸಹಾಯ ಹಸ್ತ ಮಾಡುವ. ನಾನು ಒಬ್ಬನ ಮಾಡಿದ್ದಲ್ರಿ, ನಾನೇನೋ ಅಮೌಂಟ್ ಹಾಕಿರ್ಬೋದು, ಇನ್ವೆಸ್ಟ್ ಮಾಡಿರ್ಬೋದು. ನಾವು ನಿಮಗೆಂತ ಗೊತ್ತಿರೋದಲ್ಲ, ನಾವು ಯಾರ ಕಡೆ ಅಮೌಂಟ್ ಇಸ್ಕೊಳಲ್ಲ, ಇಲ್ಲ ಇಲ್ಲ ನಾವು ದುರ್ಗ ಮಾಡ್ಬೇಕಂತ ಅನ್ನೋದು. ಅದಕ್ಕೆ ನನ್ನ ಹುಡುಗರು ಅಷ್ಟು ನನಗೆ ಸಪೋರ್ಟ್ ಮಾಡಿದ್ರು, ಎಲ್ಲರೂ ನನಗೆ ಇದು ಮಾಡಿದ್ರು. ನಮಗೆ ಆ್ಯಕ್ಚುಲಿ ನಮ್ಮ ಸಂಸ್ಥೆ ಫುಲ್ ಐಡೆಂಟಿ ಆಗಿ ಹೊರಗೆ ಬಂದದ್ದು ನಮ್ಮ ಹೀರೋಯಿಂದ, ಅಂದ್ರೆ ದರ್ಶನ್ ಅವರಿಂದ. ಹೌದೌದು. ಆ ದರ್ಶನ್ ಅವ್ರದ್ದು ಯಾರು ಡೆತ್ ಮಾಡಿದ್ರು, ಇದು ಡೆತ್ ಆಗಿತ್ತಲ್ಲ, ಅವ್ರ ಮನೆಗೆ ನಾವು 1 ಲಕ್ಷ ಯಾವಾಗ ಕೊಟ್ವಲ್ಲ, ಅವಾಗ ನಮ್ಮ ಸಂಸ್ಥೆ ಹೆಸರು ಹೊರಗೆ ಬಂತು. ಹೌದೌದು. ಅದಾದ್ಮೇಲೆ ಈಗ ನಮ್ಮ ಮನೆ ಇಲ್ದವ್ರಿಗೆ ಅವ್ರ ಪರಿಸ್ಥಿತಿ ನೋಡ್ಕೊಂಡು ಮನೆಯನ್ನ ಕಟ್ಸ್ಕೊಟ್ಟಿದ್ದನ್ನ ನಾವೆಲ್ಲ ನೋಡಿದ್ವಿ. ಸರ್, ಈಗ ಗಣೇಶನ್ ಎಷ್ಟು ವರ್ಷಗಳಿಂದ ನೀವು ಇಡ್ತಾ ಬರ್ತಾ ಇದ್ದೀರಾ ನಿಮ್ಮ ಸಂಸ್ಥೆಯಿಂದ? ಇವಾಗ ಆ್ಯಕ್ಚುಲಿ ನಮ್ಮ ಸಂಸ್ಥೆಯಿಂದ ಇರ್ತದೆ 2ನೇ ವರ್ಷ. ನಾನು ಗಣಪತಿ ಇಡ್ತಾ ಇರೋದು 3ನೇ ವರ್ಷ. ಹೌದ್ರಾ? ಫಸ್ಟ್ಗೆ ವಿರಾಟ್ ಇಂದು ಅಂತ ಮಹಾಗಣಪತಿಯಲ್ಲಿ ನಾ ಕಂಬೈನ್ ಆಗಿದ್ದೆ. ಆಮೇಲೆ ನನಗೆ ಇಲ್ಲ ಸ್ವಂತಾಗೆ ಮಾಡೋಣ ಗಣಪತಿದು. ಆಮೇಲೆ ನಂದು ಆಚಾರ ವಿಚಾರ ಭಾಳ ರೀ ಗಣಪತಿ ಮಟ್ಟಕ್ಕಿಗೆ. ಗಣಪತಿದು ಹಿಂಗೆ ಇರಬೇಕು, ಇದೇ ಟೈಪ್ ಇರ್ಬೇಕು ಅಂತ ಅನ್ನೋದು. ನಾವು ಕುರುಬರಾದ್ರೆ ನಾನ್ ವೆಜ್ ಆದ್ರೆ ಗಣಪತಿ ವಿಚಾರದಾಗ ಐತಲ್ಲ, ನಾವು ನೀವೇನು ಮಾಡಲ್ಲ. ನಾನ್ ವೆಜ್ ತಿನ್ನೋದಾತ ಮತ್ತೊಂದು ಆತ, ಅವ್ರು ಬಂದು ಅವ್ರು ಹೋಗೋವರೆಗೂ ನಾವೆಲ್ಲಿ ಹೋಗಲ್ಲ. ಈಗ ಮನೆಯಲ್ಲಿ ಮಾಡೋದನ್ನ ನಾವು ನೋಡಿದ್ದೀವಿ. ದೊಡ್ಡ ದೊಡ್ಡ ಶ್ರೀಮಂತರು ದುಡ್ಡಿರೋಂಥರನ್ನ ಅವ್ರವ್ರ ಮನೆಯಲ್ಲಿ ಅವರ ಕಷ್ಟ ನಿವಾರಣೆಗಾಗಿ ಗಣಪತಿಯನ್ನ ಪೂಜೆ ಮಾಡೋವಂಥದ್ದನ್ನ ನಾವು ನೋಡಿದ್ದೀವಿ. ಅದರಲ್ಲಿ ನೀವು ಸಾರ್ವಜನಿಕವಾಗಿ ಇಟ್ಟು ಎಲ್ಲರಿಗೆ ಮನೋರಂಜನೆ ಜೊತೆ ಭಕ್ತಿಯನ್ನ ಅವರಿಗೆ ಮುಟ್ಸೋ ಅಂಥದ್ದನ್ನ ಇದು ಯಾವ ಥರ ನಿಮಗೆ ಮನಸ್ಸಲ್ಲಿ ಬಂದಿದೆ? ಮಾತಾಡ್ರಿ ಮೇಡಮ್, ಯಾವುದಾದ್ರೂ ಮಾಡ್ತೇವೆ, ಪೂಜೆ ಮಾಡ್ತೇವೆ ಅಂದ್ರೆ ಮನಸ್ಸಲ್ಲಿ ಭಕ್ತಿ ಇರೋ ಫಸ್ಟ್. ನಾವು ಕಾಟಾಚಾರಕ್ಕೆ ಮಾಡಿದೆ ಅಂದ್ರೆ ಅದು ಭಕ್ತಿ ಅನ್ಸಲ್ಲ. ಅವ್ರಿಗೆ ಗಣಪತಿ ಸಾರ್ವಜನಿಕವಾಗಿ ಯಾಕೆ ನಾವು ತೋರ್ಸಕ್ತೀವಿ ಅಂತಂದ್ರೆ, ಗಣಪತಿ ನಿಮಗೆ ಗೊತ್ತದಂಗೆ ಅದು ನಮ್ದು ಹಿಂದೂಗಳದ್ದು ಮೇನ್ ಒಗ್ಗೂಡಕ್ ಮಾಡಿದ್ದು ಹೋಗ ಹಬ್ಬ ಅದು. ಅದಕ್ಕೋಸ್ಕರ ನಾವು ಅದನ್ನ ಎಲ್ಲರಿಗೂ ಒಗ್ಗೂಡಬೇಕು, ಎಲ್ಲರೂ ಸೇರ್ಬೇಕು ಅಂತ ಮಾಡ್ತಾರದು. ಇಷ್ಟು ದಿನದಲ್ಲಿ ಏನಾಗಿತ್ತು ಅಂತಂದ್ರೆ, ನಮ್ಮ ಕಡೆ ಗಣಪತಿ ಹಬ್ಬ ಮಾಡೋದಕ್ಕೆ ಪಟ್ಟಿ ಎತ್ತಿ ಹಬ್ಬ ಮಾಡ್ತಾರಂತ ಸಾರ್ವಜನಿಕರು ಬಹಳ ಕ್ವಶನ್ ಮಾಡ್ತಿದ್ರು. ಆ ಥರನ ಬೇಡಪ್ಪ, ಸ್ವಂತಾಗೆ ನಾವು ಮಾಡೋಣ, ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಗಣಪತಿ ಹಬ್ಬ ಉಳಿಬೇಕು. ಇನ್ನು ನಮ್ಮ ಹಿಂದೂ ಧರ್ಮದಾಗ ಗಣಪತಿ ಹಬ್ಬ ಚೆನ್ನಾಗಿತ್ತು ಅಂದ್ರೆ ಅಷ್ಟು ಒಗ್ಗೂಟಾಗಿ ಹೋಗಿರ್ತೇವೆ ಅಂತ ನಮ್ದು ಆ ಉದ್ದೇಶಕ್ಕೆ ಗಣಪತಿ ಹಬ್ಬ ಇರ್ತದೆ. ಅದರಲ್ಲಿ ಕೆಲವೊಂದು ಮನೋರಂಜನೆ ಆದ್ರಿ. ನನಗೆ ಗಣಪತಿ ಎಲ್ಲರಿಗೂ ಹೇಳ್ತಾರೆ ಏನಂತಂದ್ರೆ, ಗಣಪತಿ ನನಗೆ ಏನು ಹೆಲ್ಪ್ ಮಾಡೈತೆ ಅಂತ ನನಗೆ ಒಬ್ಬನಿಗೆ ಗೊತ್ತು. ಅದು ನನಗೆ ಏನು ಕೊಟ್ಟತಿ, ಅದು ನಾನು ಈ ಲೆವೆಲ್ ಬೆಳಕ್ಕೆ ಏನು ಮಾಡೈತಿ, ನನಗೆ ಏನು ಕಳ್ಕೊಂಡ್ರೆ ಮತ್ತೆ ಏನು ವಾಪಸ್ ಕೊಟ್ಟತಿ, ಅದು ನನಗೆ ಒಬ್ಬನಿಗೆ ಗೊತ್ತು. ಯಾರಿಗೆ ಗೊತ್ತಲ್ಲ ಅದು, ಅದನ್ನ ಹೇಳಕ್ಕೂ ಆಗಲ್ಲ. ಅವ್ರು ಅಷ್ಟು ಕೊಟ್ಟಿರ್ತಾರೆ, ನಮ್ಗೆ ದುಡ್ಡು ಲಾಸ್ ಆಗಿರ್ಬೋದು, ದುಡ್ಡು ಮತ್ತೆ ನಮ್ಗೆಲ್ಲರೂ ತಂದು ಕೊಡ್ತಂತೆ. ಆದ್ರೆ ನಮಗೆ ಹೆಲ್ಪ್ ಮಾಡಿರೋದು, ನಮಗೆ ಏನು ಬೇಕಾಗಿತ್ತು ಅಂತ ತಂದು ಕೊಟ್ಟಿರೋದು ಗಣಪತಿಗೆ ಒಬ್ಬನಿಗೆ ಗೊತ್ತಿಲ್ಲ. ವೀಕ್ಷಕರೇ, ನಾವು ಸಾಕಷ್ಟು ಏನು ನೋಡ್ತಿರ್ತೇವೆ, ಕೆಲವೊಂದು ವಿಡಿಯೋಗಳನ್ನು ನೋಡ್ತಿರ್ತೇವೆ. ಸಾರ್ವಜನಿಕ ವಲಯದಲ್ಲಿ ನಾವು ಜನಪ್ರತಿನಿಧಿಗಳಾಗಲಿ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರುಗಳನ್ನು ನಾವು ನೋಡಿರ್ತೀವಿ. ಏನಾಗಿರುತ್ತೆ ಅಂದರೆ, ಸಾಕಷ್ಟು ಹಣ ಇರುತ್ತೆ, ದುಡ್ಡು ಹಣದಲ್ಲಿ ಸಹಾಯ ಮಾಡೋ ಅಂಥ ವ್ಯಕ್ತಿಗಳು ತುಂಬ ಕಮ್ಮಿ. ನಾವು ನೋಡ್ತಿದ್ದಂಕ್ಲೆ ತುಂಬ ಕಮ್ಮಿ. ಅಂಥದ್ದಲ್ಲಿ ಒಳ್ಳೆ ಮನಸ್ಸಿನಿಂದ ಅವರು ಈಗಾಗಲೇ ಸಾಕಷ್ಟು ಸಹಾಯಧನವನ್ನು ನೀಡ್ತಾ ಈಗ 2ನೇ ವರ್ಷ ಗಣಪತಿಯನ್ನು ಮತ್ತೆ ಇಡ್ತಾ ಇದ್ದಾರೆ. ಅದೇ ಸೇಮ್ ಪ್ಲೇಸಲ್ಲಿ ಮೆಡ್ಲೇರಿ ರೋಡು ರಾಣೆಬೆನ್ನೂರಿನಲ್ಲಿ. ಮತ್ತು ಈ ವರ್ಷನೂ ಕೂಡ ಅದ್ಧೂರಿಯಾಗಿ ಗಣಪತಿ ಜಾತ್ರೆಯನ್ನು ಮಾಡಲು ಹಮ್ಮಿಕೊಂಡಿದ್ದಾರೆ. ಜಾತ್ರೆ ಅಂದರೆ ಎಲ್ಲರೂ ಜಾತ್ರೆ ಅಂದ ತಕ್ಷಣ ನೋಡೋದು ಒಂದು ದೃಷ್ಟಿಯಲ್ಲಿ ಏನಂದರೆ,
ಕೆಲವೊಂದು ಮಕ್ಕಳು ಆಟ ಆಡುವಂಥ ಜೋಕಾಲೆ ಇರ್ಬೋದು, ಅವ್ರಿಗೆ ಸಮಯ ಸ್ಪೆಂಡ್ ಮಾಡಲಿಕ್ಕೆ ಗಣಪತಿ ನೋಡಕ್ಕೆ ಬಂದಾಗ, ಮಕ್ಕಳ ಜೊತೆ ಬಂದಾಗ ಫ್ಯಾಮಿಲಿಯವರು ಸಮಯ ಸ್ಪೆಂಡ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈಗ ಹೊಸದನ್ನು ಮಾಡ್ತಾ ಇದ್ದಾರೆ. ಅದು ಏನೇನು ಮಾಡ್ತಾ ಇದ್ದಾರೆ ಅಂತ ನಾವು ಅವ್ರ ಕಡೆಯಿಂದನೇ ಕೇಳೋಣ ವೀಕ್ಷಕರೇ. ಸರ್ ಹೇಳಿ, ಏನೇನು ಮಾಡ್ತಾ ಇದ್ದೀರಾ ಈ ವರ್ಷ? ಆ್ಯಕ್ಚುಲಿ ರಿವೀಲ್ ಮಾಡಬಾರ್ದು, ನಿಮಗೋಸ್ಕರ ರಿವೀಲ್ ಮಾಡ್ತೀವಿ, ಇಲ್ಲ ಅಂತ ಇಲ್ಲ. ನಮ್ಮದು ಅನಾಥಾತ ಗಣಪತಿ ಹೋದ ವರ್ಷ ನಾವು ಬೋಟ್ ಮುಖಾಂತರ ಸಾರ್ವಜನಿಕರು ಹೋಗಿ ಗಣಪತಿ ನೋಡ್ಬೇಕಂತ ನಮ್ದು ಆಸೆ. ಆ ಥರ ನಾ ಮಾಡಿದೆ. ಅಂದ್ರೆ ನಂದು ಎಸ್ಟಿಮೇಟೇ ಇದ್ದದ್ದು, ನಾನು ಇದೇ ಟೈಪ್ ಮಾಡಬೇಕು, ಬೋಟಲ್ಲೇ ಹೋಗ್ಬೇಕು ಜನ ಅಂತಂದಿತ್ತು. ಅದ್ರ ಪ್ರಕಾರ ನಾವು ಅಚೀವ್ ಮಾಡಿದ್ವಿ. ಅದ್ರ ಪ್ರಕಾರ ನಮ್ದು 1ನೇ ವರ್ಷ ಆದ್ರೂ 1 ಲಕ್ಷ ಜನ ಬಂದು ಭಾಳ ಖುಷಿ ಆಯ್ತು. ಅದನ್ನ ಬಿಟ್ಟು ಅಂದ್ರೆ ಈ ವರ್ಷ ನಿಮ್ಗೆ ಹೇಳ್ತಂದ್ರೆ ಭಸ್ಮಾಸುರ ಕಾನ್ಸೆಪ್ಟ್ನ ಕೈ ಎತ್ಕೊಂಡಿರೋದು. ಭಸ್ಮಾಸುರ ಕಾನ್ಸೆಪ್ಟ್ ಅಂದ್ರೆ ಅದು ನಿಮಗೆ ಗೊತ್ತಿದೆ ಅಲ್ಲ, ಶಿವನಿಂದ ಆಶೀರ್ವಾದ ತಗೊಂಡು ಅವ್ರು ಏನ್ ಮಾಡಿದ್ರು, ಶಿವನಿಂದ ಹೆಂಗ ಹೋದ್ರು, ಆಮೇಲೆ ಮೋಹಿನಿ ಟೈಪ್ ಅಂತ ಆ ಟೈಪ್ ಪಾರ್ಟ್ ನಾವು ಒಂದು ಇದು ಮಾಡಿದ್ವಿ. ಆಟೋಮೆಟಿಕ್ ಅಂದ್ರೆ ಮೂವ್ಮೆಂಟ್ ಆಗ್ತದೆ, ಅದನ್ನ ಮೂವ್ಮೆಂಟ್ ಆಗೋ ಟೈಪ್ ಮಾಡಿದ್ವಿ. ಅದನ್ನ ಬಿಟ್ರೆ ಇನ್ನೊಂದು 2 ಎಕ್ಸ್ಟ್ರಾ ಚೆನ್ನಾಗಿದೆ. ಅಂದ್ರೆ ಹುಡುಗರಿಗೆ ಅಂತ ಎಲ್ಲ ಟಿವಿಲಿ ನೋಡ್ತಾರೆ, ಅದು ಈ ಟೈಪ್ ಐತಿ ಈ ಟೈಪ್ ಅಂತಂದ್ರೆ ಹತ್ರ ಬಂದು ಅವರೇ ನೋಡ್ಬೋದು. ಆ ಟೈಪ್ ಮಾಡ್ತಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ದು ಗಣಪತಿ ಐತಲ್ರಿ, ನಮಗೆ ಪ್ರಾಮಿಸ್ ಐತಿ, ನಮ್ಮ ಉತ್ತರ ಕರ್ನಾಟಕದಾಗ ನಂಬರ್ 1 ಆಕತಿ ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗೈತಿ, ಅಷ್ಟು ಲಕ್ಷಣವಾಗೈತಿ, ರೆಡಿ ಆಗಿದೆ ಗಣಪತಿ. ಇಲ್ಲಿಗೆ 3ನೇ ತಾರೀಕಿಗೆ ಬರುತ್ತೆ. ಮತ್ತೆ ಮುಂದಿನ ಸುದ್ದಿಯಲ್ಲಿ ನಾವು ಸಿಗೋಣ. ಅಂದಹಾಗೆ ಗಣಪತಿ ನೋಡ್ಲಿಕ್ಕೆ ನೀವು ಬರ್ತೀರಲ್ಲ, ನಾವು ಬರ್ತೇವೆ, ಬನ್ನಿ ಅವತ್ತು ಸಿಗೋಣ. ಎಲ್ಲರಿಗೂ ನಮಸ್ಕಾರ. ನಮ್ದು ಅನಾಥಾತ ಗಣಪತಿ 2ನೇ ವರ್ಷದ ಸ್ಟಾರ್ಟ್ ಆಗುತ್ತೆ, ಬನ್ನಿ. ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕಂತಂದ್ರೆ, ಎಲ್ಲರೂ ದುಡ್ಡು ನೋಡ್ಬೇಡ್ರಿ. ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ರಿಲೇಷನ್ಶಿಪ್ಪು ಇಂಪಾರ್ಟೆಂಟ್. ರಿಲೇಷನ್ಶಿಪ್ಪಿಗೂ ಬೆಲೆ ಕೊಡ್ಬೇಕಂತಂದು, ದುಡ್ಡೇ ಜೀವನ ಅಲ್ಲ ಅಂತ ನಾ ಹೇಳಬಲ್ಲೆ. ಎಲ್ಲರೂ ದುಡ್ಡು ಅಂತ ಇಡೀ ಜಗತ್ತಿನ ನಿಂತ್ಕೊಂಡ್ಬಿಟ್ಟಿದೆ. ಅದನ್ನು ಬಿಟ್ಟು ನಂದು ತಂದು ಅನ್ನೋದು, ತಂದೆ ತಾಯಿಗೆ ಬೆಲೆ ಕೊಡೋದು, ಅದನ್ನ ನೋಡ್ಕೊಳ್ರಿ ಅಂತ ಎಲ್ಲರಿಗೂ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.